ಹುಬ್ಬಳ್ಳಿಯಲ್ಲಿ ನೇಹಾ ಮತ್ತು ಅಂಜಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಯುವತಿಯರ ಕೊಲೆ ಆರೋಪಿಗಳಿಗೆ ವಕೀಲರು ಸಿಗ್ತಾ ಇಲ್ಲ. ನೋಡಿ, ಈಗ ವಕೀಲರು ಸಿಗ್ತಾ ಇಲ್ಲ. ಅವರಿಗೆ ಒಂಥರ ಖುಷಿ ವಿಚಾರ, ಹೆಣ್ಣು ಹೆತ್ತಂತಹ ಪೋಷಕರಿಗೆ, ಅದರಲ್ಲೂ ಅಂಜಲಿ ಮತ್ತು ನೇಹಾ ಕುಟುಂಬಸ್ಥರಿಗೆ ಇದು ಖುಷಿ ಪಡುವಂತಹ ಸುದ್ದಿ. ಅಂದರೆ ವಕೀಲರೇ ವಕಾಲತ್ತು ವಹಿಸೋಕೆ ಮುಂದಾಗ್ತಾ ಇಲ್ಲ. ಇದು ಒಳ್ಳೆ ಬೆಳವಣಿಗೆ, ಇದು ಮಹತ್ವದ್ದು. ಹೀಗಾಗಬೇಕು. ಹಂಗಾದರೆ ಮಾತ್ರ ಇವರಿಗೆ ತಕ್ಕ ಪಾಠ ಕಲಿಸೋಕ್ಕೆ ಸಾಧ್ಯ. ನ್ಯಾಯಾಂಗ ಬಂಧನದಲ್ಲಿ ನೇಹಾ ಕೊಲೆ ಆರೋಪಿ ಫಯಾಜ್ ಇದ್ದಾನೆ. ಸಿಐಡಿ ಕಸ್ಟಡಿಯಲ್ಲಿ ಅಂಜಲಿ ಕೊಲೆ ಆರೋಪಿ ಗಿರೀಶ್ ಇದ್ದಾನೆ. ಇಬ್ಬರಿಗೂ ಸದ್ಯಕ್ಕೆ ಜಾಮೀನು ಅರ್ಜಿಯ ಪ್ರಶ್ನೆ ಬರೋದಿಲ್ಲ. ಜಾಮೀನೇ ವಿಚಾರ ಬರದೇ ಇಲ್ಲ. ವಕೀಲರ ಮೇಲೆ ಹೆಂಗೆ ಬರುತ್ತೆ ಜಾಮೀನು? ಸಾರ್ವಜನಿಕ ವಲಯದಿಂದ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ನೋಡಿ, ಈ ಜಾಮೀನು ಅನ್ನೋದು ಎಲ್ಲ ಪ್ರಕರಣಗಳಿಗೂ ಅನ್ವಯವಾಗುತ್ತೆ. ಅವನು ಕೊಲೆ ಮಾಡಿರಲಿ, ರೇಪ್ ಮಾಡಿರಲಿ, ಏನೇ ಮಾಡಿರಲಿ, ಇಲ್ಲಪ್ಪ ಜಾಮೀನು ಮೇಲೆ ಆಚೆ ಬರ್ತೀನಿ ಬಿಡು ಅನ್ನುವಂಥ ಆ ಧೈರ್ಯ ಕೆಲವೊಬ್ಬರಿಗೆ ಇದ್ದೇ ಇರುತ್ತೆ. ಎಷ್ಟೋ ಪ್ರಕರಣಗಳು ನೋಡ್ತಾ ಇರ್ತೀವಿ. ಇವರು ಹಾಗೆ ಅಂದ್ಕೊಂಡಿದ್ರು, ಅಯ್ಯೋ ಕೊಲೆ ಮಾಡಿದ್ದೀನಿ, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಒಳಗಡೆ ಎದ್ದು ಬಂದುಬಿಡ್ತೀನಿ ಜಾಮೀನು ಮೇಲೆ. ಬಟ್ ಎಲ್ಲ ಹಂಗೆ ಅಂದ್ಕೊಂಡ್ರೆ ಅದು ತಪ್ಪು. ಈಗ ವಕೀಲರು ನಿರ್ಧಾರವನ್ನು ಮಾಡಿದ್ದಾರೆ. ಇವರ ಪರವಾಗಿ ವಕಾಲತ್ತನ್ನು ವಹಿಸಬಾರ್ದು ಅಂತೇಳಿ. ಯಾಕಂದರೆ ಎಂಥ ಕೊಲೆ ರೀ ಪಾಪ. ಇವನು ಫಯಾಜು ಚುಚ್ಚಿ ಚುಚ್ಚಿ ಭೀಕರವಾಗಿ ಕೊಂದಿದ್ದು. ಆ ಹೆತ್ತವ್ರ ಸಂಕಟ ಅರ್ಥ ಆಗಬೇಕಲ್ವಾ? ಇವನು ಗಿರೀಶನೂ ಅಷ್ಟೇ, ಮನೆಗೆ ಹೋಗಿ ಅವ್ರ ಅಜ್ಜಿ ತಂಗಿ ಮುಂದೆನೇ ಕೊಲೆ ಮಾಡಿದ್ದು. ಹಾಗಾಗಿ ಇಂತಹ ಮುಂದೆ ಕೊಲೆ ಮಾಡುವಂಥ ಮನಸ್ಥಿತಿ ಉಳ್ಳವ್ರಿಗೆ ಇದೆಲ್ಲ ಪಾಠ ಆಗಬೇಕು. ವಕೀಲರ ನಡೆಗೆ ಹುಬ್ಬಳ್ಳಿ ಧಾರವಾಡ ಜನ ಭಾರಿ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ತುಂಬ ಹೃದಯದಿಂದ ಹುಬ್ಬಳ್ಳಿ ಬಾರ್ ವಕೀಲರ ಸಂಘಕ್ಕೆ ನಾನು ಅಭಿನಂದಿಸ್ತೀನಿ. ಮತ್ತು ಈ ಒಂದು ನಿರ್ಧಾರಕ್ಕೆ ನಾನು ಭಾಳ ಶ್ಲಾಘನೆಯಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಇದೇ ರೀತಿ ನಮ್ಮ ಕರ್ನಾಟಕ ವಕೀಲರ ಸಂಘ ಕೂಡ ಮತ್ತು ಪರಿಷತ್ ಕೂಡ, ಕರ್ನಾಟಕ ವಕೀಲರ ಪರಿಷತ್ ಕೂಡ ಇದೆ. ಇಡೀ ರಾಜ್ಯಾದ್ಯಂತ ಯಾರು ಕೂಡ ಇಂಥ ಆರೋಪಿಗಳಿಗೆ ಯಾರು ಕೂಡ ವಹಿಸಲಾರ್ದಂಗೆ ಕಾಪಾಡಬೇಕು. ಮತ್ತು ಇದು ಒಂದು ದೇಶಕ್ಕೆ ಒಂದು ಮಾದರಿಯಾಗಿ ಮುಂದೆ ಬರ್ತಕ್ಕಂಥ ಆರೋಪಿಗಳು ಈ ಕೃತ್ಯನ ವಹಿಸಬಾರ್ದಂದ್ರೆ ಅವರು ಜೈಲಲ್ಲೇ ಕುಳಿಬೇಕು ಮತ್ತು ಗಲ್ ಶಿಕ್ಷೆಗೆ ಏರಿಸ್ಬೇಕು. ಅಂದಾಗ ಮಾತ್ರ ಸ್ವಲ್ಪ ಕ್ರೈಮ್ಗಳನ್ನು ಕಡಿಮೆ ಆಕ್ಕವು. ಮತ್ತು ವಕೀಲರು ಕೂಡ ಈಗಾಗಲೇ ನಿರ್ಧಾರವನ್ನು ತೊಗೊಂಡಾರೆ. ಅವ್ರಿಗೆ ಭಾಳ ನಾನು ಆಭಾರಿಯಾಗಿದ್ದೀನಿ. ಮತ್ತು ಅಂಬಿಗೇರ್ ಅವ್ರ ಫ್ಯಾಮ್ಲಿಗೂ ಕೂಡ, ಅವ್ರ ಗಂಡು ಮಕ್ಕಳಿಲ್ಲ, ಅವ್ರ ಪರವಾಗಿ ಆ ಭಾಗದ ಮಹಾನಗರ ಪಾಲಿಕೆ ಸದಸ್ಯನಿರೋದ್ರಿಂದ ನಾನು ವಕೀಲರಿಗೆ ಕೂಡ ಅವ್ರಿಗೆ ಅವ್ರ ಮನೆತನ ಪರವಾಗಿ ಕೂಡ ನಾನು ಅವ್ರಿಗೆ ಅಭಿನಂದಿಸ್ತೀನಿ. ಈಗ ಒಂದು ತಿಂಗಳಾಯಿತು, ಈಗೇನೈತ್ರಿ ಸಿ ಐ ಟಿ ಏನೈತ್ರಿ, ವಕೀಲರಿಗೆ ಏನೈತ್ರಿ? ಈಗಾಗಲೇ ಸಿ ಐ ಡಿ ಅವರು ತಮ್ಮ ಆ್ಯಂಗಲ್ದಲ್ಲಿ ನನ್ನ ನ್ಯಾಯ ಹಿರೇಮಠನ ಹತ್ಯೆ ಪ್ರಕರಣ ಕೂಡ ಅವರು ಸಾಕಷ್ಟು ವರದಿಯನ್ನು ತೊಗೊಂಡೋಗಿದ್ದಾರೆ. ಆದರೆ ನಾನು ವಿನಂತಿಯನ್ನು ಮಾಡಿದೆ, ಯಾರೋ ಇದ್ದರೂ ಕೂಡ ಬೇರೆ ಸಮೇತ ಬೇಕು. ಇದು ಬೇರೆ ಸಮೇತ ಯಾರ್ಯಾರು ಆರೋಪಿಗಳಿದ್ದಾರೆ ಅವ್ರು ಕೂಡ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಕೀಲರೊಂದಿಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ. ಅವಳಿ ನಗರ, ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ದೇಶವನ್ನೇ ಬೆಚ್ಚಿ ಬೀಳಿಸಿದ ಎರಡು ಪ್ರಕರಣಗಳು. ಒಂದು ನೇಹಾ ಹತ್ಯೆ, ಇನ್ನೊಂದು ಅಂಜಲಿ ಹತ್ಯೆ. ಈ ಎರಡು ಹತ್ಯೆಯ ಹಂತಕರು ಏನೆಂದರೆ, ಒಂದು ಕಡೆ ಅಂದರೆ ವಿಶ್ವ ಇರ್ಬೋದು, ಇನ್ನೊಂದು ಕಡೆ ಅಂದರೆ ಫಯಾಜ್ ಇರ್ಬೋದು. ಈ ಇಬ್ಬರೂ ಸಹ ಇವತ್ತಿಗೂ ಜೈಲಿನಲ್ಲಿಯೇ ಕೊಳಿತಾ ಇದ್ದಾರೆ. ಒಂದು ಕಡೆ ಈಗಾಗಲೇ ಜೈಲಿನಲ್ಲಿ ಕೊಳಿತಾ ಇರೋದು ಫಯಾಜ್, ಇನ್ನೊಂದು ಕಡೆ ಅಂದರೆ ಸಿ ಐ ಡಿ ತೆಕ್ಕೆಯಲ್ಲಿರುವಂಥದ್ದು ವಿಶ್ವ. ಇವರಿಬ್ಬರ ಪರ ಇಲ್ಲಿ ಅಂದರೆ ಯಾವುದೇ ವಕೀಲರು ವಕಾಲತ್ತು ವಹಿಸ್ತಿಲ್ಲ. ನೋಡಿ, ಈಗ ವಕೀಲರು ನಿರ್ಧಾರ ಏನು ಮಾಡಿದ್ದಾರೆ, ಇದು ಶ್ಲಾಘನೀಯ ಮತ್ತು ಮೆಚ್ಚುಗೆಗೆ ಕಾರಣ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇವರಿಬ್ಬರು ಏನಿದ್ದಾರೆ ಆರೋಪಿಗಳು, ಇವ್ರಿಗೆ ನ್ಯಾಯಾಂಗ ಈಗ ಒಬ್ಬ ನ್ಯಾಯಾಂಗ ತನಕ ಇದ್ದಾನೆ, ಇನ್ನೊಬ್ಬನು ಕಸ್ಟಡಿಯಲ್ಲಿದ್ದಾನೆ. ಕಾನೂನಾತ್ಮಕವಾಗಿ ಶಿಕ್ಷೆ ಆಗೇ ಆಗುತ್ತೆ. ಗಲ್ಲಿಗೇರಿಸಬೇಕು, ಇವ್ರನ್ನ ಎನ್ಕೌಂಟ್ರ್ ಮಾಡಬೇಕು ಅನ್ನುವಂಥ ಒತ್ತಾಯಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಮತ್ತು ಆ ಫ್ಯಾಮಿಲಿಯವರು ಕೂಡ ಕೇಳ್ಕೊಳ್ತಾ ಇದ್ದಾರೆ. ಆದರೆ ಈಗ ಇವರು ಯಾವ ಥರ ಬೀಗ್ತಾ ಇದ್ರು ಅಂತ ಹೇಳಿದ್ರೆ, ಜಾಮೀನು ನಮಗೆ ಸಿಗುತ್ತೆ ಅಂಥೇಳಿ. ಆದರೆ ವಕೀಲರು ಈಗ ಮುಂದೆ ಬರದೇ ಇರೋದು ಭಾರಿ ಸಂತಸಕ್ಕೆ, ಅದರಲ್ಲೂ ಆ ಎರಡೂ ಕುಟುಂಬಗಳ ಸಂತಸಕ್ಕೆ ಕಾರಣ ಆಗಿದೆ.